ತೀರ್ಥಹಳ್ಳಿ ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಎಲ್ಲರಲ್ಲೂ ಇರೋ ಪ್ರಶ್ನೆ ಒಂದೇನು ಅಂತಂದರೆ ರಾಮಮಂಟಪ ಮುಳುಗ್ತಾ ಅಂತ. ಸೊ ರಾಮಮಂಟಪ ಮುಳುಗಕ್ಕೆ ಮತ್ತೆ 1-2 ಅಡಿ ಬೇಕಾಗಿದೆ. ತುಂಗಾ ನದಿ ಧುಮ್ಮಿಕ್ಕಿ ಹರಿತಾ ಇದೆ. ಈ ಬಾರಿ ಇದು 3ನೇ ಬಾರಿ ರಾಮಮಂಟಪ ಮುಳುಗೋ ಹಂತಕ್ಕೆ ಬಂದಿರುವಂಥದ್ದು. ಅದರ ಒಂದೇ ಒಂದು ಬಾರಿ ಕೂಡ ಮುಳುಗಿಲ್ಲ ಈ ಸರಿ. ಅದೇ ವಿಶೇಷ. ಮುಳುಗತ್ತೆ ಅಂತ ಹೇಳಿ 3 ಸರಿ ಬಂದರೂ ಕೂಡ ರಾಮಮಂಟಪ ಮುಳುಗಿರಲಿಲ್ಲ. ಕಳೆದ 3 ದಿನಗಳಿಂದ ಚಿಕ್ಕಮಗಳೂರು ಜಿಲ್ಲೆ ಹಾಗೆ ಶಿವಮೊಗ್ಗ ಭಾಗದಲ್ಲಿ ಭಾರೀ ಮಳೆ ಆಗ್ತದೆ. ಪುನರ್ವಸು ಮಳೆ, ಪುಷ್ಯ ಮಳೆ, ಈ 2 ಮಳೆಯಲ್ಲೂ ಕೂಡ ರಾಮಮಂಟಪ ಮುಳುಗೋ ಹಂತಕ್ಕೆ ತಲುಪಿತ್ತು. ಏನು 1 ಅಡಿ 2 ಅಡಿ ಬೇಕು ಅನ್ನೋಷ್ಟೊತ್ತಿಗೆ ಮಳೆನೂ ಕಡಿಮೆ ಆಗುವಂಥದ್ದು, ನೀರು ಕೂಡ ಸಂಪೂರ್ಣ ಕಡಿಮೆ ಆಗ್ತಾಯಿತ್ತು. ಈಗ ಇರೋ ಪ್ರಶ್ನೆ ಏನಂದರೆ, ಈ ಬಾರಿ ಈ ಮಳೆ ಬಹುತೇಕ ಈ ಮಳೆ ಬರಲ್ಲ. ಆದರೆ ವಾಯುಭಾರ ಕುಸಿತ ಆಗಿರೋದ್ರಿಂದ ಮಳೆ ತೀವ್ರ ಮಟ್ಟದಲ್ಲಿ ಬರ್ತಾ ಇದೆ. ಈ ಮಳೆಯಲ್ಲಾದರೂ ರಾಮಮಂಟಪ ಮುಳುಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. 2 ಅಡಿ ಬೇಕು. ಸೊ ಇವತ್ತು ರಾತ್ರಿ ಇಡೀ ಏನಾದರೂ ಮಳೆ ಸುರಿದ್ರೆ ನಾಳೆ ಬೆಳಗ್ಗಾಗುವ ವೇಳೆ ರಾಮಮಂಟಪ ಮುಳುಗುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಿಗೆ ಕೂಡ ರಜೆ ಘೋಷಣೆ ಮಾಡಿರೋದ್ರಿಂದ ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ ಈ ಭಾಗಗಳಲ್ಲಿ, ಕಮ್ಮರಡಿ, ಆಗುಂಬೆ ಭಾಗಗಳಲ್ಲಿ ಕೂಡ ಭಾರೀ ಮಳೆ ಆಗ್ತಾ ಇದೆ. ಹಾಗಾಗಿ ಇವತ್ತು ರಾತ್ರಿ ಇಡೀ ಏನಾದರೂ ಮಳೆ ಬಂದರೆ ನಾಳೆ ಬೆಳಗ್ಗಾಗುವ ವೇಳೆ ರಾಮಮಂಟಪ ಮುಳುಗುವ ಸಾಧ್ಯತೆ ಕೂಡ ಇದೆ. ಶಿವಮೊಗ್ಗ ಸುದ್ದಿ ಪ್ರತಿಕ್ಷಣ ನಿಮ್ಮೊಂದಿಗೆ.